ವೀಕೆಂಡ್ ರೆಸಿಪಿ ಅಂಥೇಳಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಕ್ಕೆ ಹೊರಟಿದ್ದೀವಿ. ಇದನ್ನು ನಾವು ಸಿಂಪಲ್ಲಾಗಿ ಮತ್ತು ಇನ್ಸ್ಟಂಟಾಗಿ ಪ್ರಿಪೇರ್ ಮಾಡ್ಕೋಬೋದು. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಶ್ರೀನಾಳ ಪಾಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಹೋಟೆಲ್ನ ಹಾಕಿ ಗರಿಗರಿಯಾಗಿ ಮೂಡಿ ಬರೋ ಹಾಗೆ ರವಾ ದೋಸೆನ ಪ್ರಿಪೇರ್ ಮಾಡೋಕ್ಕೆ ಹೊರಟಿದ್ದೀವಿ. ರವಾ ದೋಸೆ ಮಾಡೋಕ್ಕೆ ಇಂಗ್ರೀಡಿಯೆಂಟ್ನ ನೋಟ್ ಮಾಡ್ಕೋಬೋದು. ಮೊದಲು ನಾವಿಲ್ಲಿ 1 ಸ್ಪೂನ್ ಅಜ್ವಾನ್ ತೊಗೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೈಸ್ ಬ್ಯಾಟರ್ ಅಂದರೆ ಅಕ್ಕಿ ಹಿಟ್ಟಿನಿಂದ ಕಲಿಸತಕ್ಕಂಥ ಹಿಟ್ಟಿನ ಒಂದು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಿ. ಜೀರಾ 1 ಸ್ಪೂನು, ಹಾಗೆ ಮೈದಾ ಹಿಟ್ಟು 100 ಗ್ರಾಮ್ವರೆಗೂ, 250 ಗ್ರಾಮು ಸಣ್ಣ ರವೆನ ತೊಗೊಂಡಿದ್ದೀವಿ. ಹಿಂಗನ್ನು 1 ಪಿಂಚಿನಷ್ಟು ತೊಗೊಂಡಿದ್ದೀವಿ. ಮತ್ತು ವೆಜಿಟೇಬಲ್ಗಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಡಿರೋಂತಹ ಮೆಣಸಿನಕಾಯಿ, ಈರುಳ್ಳಿ, ಕೊರಿಯಂಡರು ಹಾಗೆ ರೆಡ್ ಚಿಲ್ಲಿನ ತೊಗೊಂಡಿದ್ದೀವಿ. ಇದನ್ನ ಈಗ ರವಾ ದೋಸೆ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಕ್ರಿಸ್ಪಿಯಾಗಿ ಬರೋ ಹಾಗೆ ರವಾ ದೋಸೆನ ಪ್ರಿಪೇರ್ ಮಾಡೋಕ್ಕೆ ಮೊದಲು ನಾವು ಅಕ್ಕಿ ಹಿಟ್ಟಿನ ಬ್ಯಾಟರ್ನಲ್ಲಿ ರವೆನ ಅಂದರೆ ಮುಂಬೈ ರವಾ ಅಥವಾ ಬಾಂಬೆ ರವಾ ಅಂತ ಏನು ಕರಿತೀವಿ, ಚಿಕ್ಕ ಸಜ್ಜಿಗೆನ ನಾವಿಲ್ಲಿ ಹಾಕೋತಾ ಇದ್ದೀವಿ. ನಂತರ ಇಲ್ಲಿ 100 ಗ್ರಾಮ್ವರೆಗೂ ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀವಿ. ಇದರಿಂದ ಸ್ಟಿಕ್ಕಿ ಬರುತ್ತೆ, ಸ್ಟಿಕ್ಕಿನೆಸ್ಸು ಅದರಲ್ಲಿ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ನಂತರ ಈರುಳ್ಳಿ, ಮೆಣಸಿನಕಾಯಿ, ರೆಡ್ ಚಿಲ್ಲಿ ಹಾಗೆ ಕೊರಿಯಂಡರ್ನ ಕೂಡ ಕಟ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ತಾಯಿದ್ವಿ. ನಂತರ ಜೀರಿಗೆ ಹಾಗೆ ಅಜ್ವಾನ ಕೂಡ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದೀವಿ. ನಂತರ ಹಿಂಗಿನ ಪುಡಿನ ಫ್ರೇಗ್ನೆನ್ಸ್ಗೋಸ್ಕರ, ಟೇಸ್ಟ್ಗೋಸ್ಕರ ಬಳಸ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡ್ಬಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು. ನಂತರ ಬ್ಯಾಟ್ರನ್ನ ಕಲಿಸ್ಬಿಟ್ಟು ನೆನೆಕ್ಕೆ ಬಿಟ್ಬಿಡಬೇಕು. ನಾವಿಲ್ಲಿ ದೋಸೆಗೆ ಹಂಚನ್ನು ಪ್ರಿಪೇರ್ ಮಾಡ್ಕೋಬೇಕು. ಮೊದಲು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೀರನ್ನು ಚಿಮುಕ್ಸ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಬಿಟ್ಟು ರೆಡಿ ಮಾಡಬೇಕು. ನಂತರ ನಾವು ಓಲ್ಡ್ ಟ್ರೆಡಿಷನ್ ಮೆಥಡ್ ಹಾಗೆ ಅಂದರೆ ಕೆಲವೊಬ್ಬರು ಈರುಳ್ಳಿ ಹಚ್ತಾರೆ, ಕೆಲವೊಬ್ಬರು ಸೌತೆಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ. ಇದರಿಂದ ನಾನ್ ಸ್ಟಿಕ್ಕಿನೆಸ್ ಬರುತ್ತೆ, ಇದು ಕೂಡ ಚೆನ್ನಾಗಿ ಉಪಯೋಗ ಬರುತ್ತೆ. ನಂತರ ಇದ್ರ ಮೇಲೆ ಗರಿಗರಿಯಾಗಿ ಅಂದರೆ ತೆಳ್ಳಗೆ ಲೇಯರ್ ಆಗಿ ನಾವು ಇಲ್ಲಿ ದೋಸೆ ಬ್ಯಾಟರ್ನ ಸ್ಪ್ರೆಡ್ ಮಾಡ್ಕೋಬೇಕು. ಈ ದೋಸೆನ ಒಂದೇ ಕಡೆ ಬೇಯಿಸೋದ್ರಿಂದ ನಾವು ಚೆನ್ನಾಗಿ ತೆಳ್ಳಗೆ ಲೇಯರ್ ಹಾಕ್ಕೊಂಡ್ಬಿಟ್ಟು ಕ್ರಿಸ್ಪಾಗಿ ಮೂಡಿ ಬರೋ ಹಾಗೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಮೇಲ್ಗಡೆಯಿಂದ ನೀವು ತುಪ್ಪ, ಬೆಣ್ಣೆ ಅಥವಾ ಈ ರೀತಿಯಾಗಿ ಆಯಿಲ್ನ ಕೂಡ ನೀವು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ನೋಡಿದ್ರೆ ಸ್ನೇಹಿತರೆ, ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹೋಟೆಲ್ನ ಹಾಗೆ ತಿನ್ನೋಕ್ಕೆ ಗರಿಗರಿಯಾಗಿ ರವಾ ದೋಸೆ ಬ್ರೇಕ್ಫಾಸ್ಟ್ ರೆಸಿಪಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಈಗ ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರೋ ಹಾಗೆ ಕ್ರಿಸ್ಪಿಯಾಗಿ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿ ಬ್ರೇಕ್ಫಾಸ್ಟ್ ರೆಸಿಪಿಲಿ ಸರ್ವ್ ಮಾಡೋದು. ಹಾಗಾದರೆ ಸ್ನೇಹಿತರೆ, ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ರೆಸಿಪಿ ಯಾವ ರೀತಿ ಬಂತಂತ ಹೇಳೋಕ್ಕೆ ಮರಿಬೇಡಿ. ಹಾಗಾದರೆ ಸ್ನೇಹಿತರೆ, ಈ ಒಂದು ಸರಳ ವಿಧಾನದಲ್ಲಿ ರವಾ ದೋಸೆ ಮಾಡುವಂಥ ಒಂದು ಪ್ರಯತ್ನ ನಾವಿಲ್ಲಿ ಮಾಡಿದ್ದೀವಿ. ಇದು ನಿಮಗೆ ತುಂಬ ಇಷ್ಟ ಅಂತ ನಾನು ಭಾವಿಸ್ತೀನಿ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ. ಇದೇ ರೀತಿಯಾಗಿ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು.